ಬಿಜೆಪಿ ಶಾಸಕ ಮುನಿರತ್ನ ಎಸ್ಐಟಿ ಕುಣಿಕೆಯಲ್ಲೇ. ಶಾಸಕ ಮುನಿರತ್ನ ಗನ್ ಮ್ಯಾನ್ ಆಗಿ ಎಸ್ಐಟಿ ತಲಾಶ್ ನೀಡಿದ್ದಾರೆ. ಶಾಸಕ ಮುನಿರತ್ನ ಗನ್ ಮ್ಯಾನ್ ಶ್ರೀನಿವಾಸ್ಗಾಗಿ ಎಸ್ಐಟಿ ತಲಾಶ್ ನೀಡಿದ್ದು ಅತ್ಯಾಚಾರದ ಪ್ರಕರಣಗಳ ಹಿನ್ನೆಲೆ 11 ಕಡೆಗಳಲ್ಲಿ ಎಸ್ಐಟಿ ತಂಡದ ವಿಚಾರಣೆ ನಡೆಯುತ್ತಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಟೀಮ್. ಸಂತ್ರಸ್ತೆಯನ್ನ ಬೈಕ್ನಲ್ಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದ ಗನ್ ಮ್ಯಾನ್. ಅತ್ಯಾಚಾರ ಕೇಸ್ನಲ್ಲಿ ಗನ್ ಮ್ಯಾನ್ ಶ್ರೀನಿವಾಸ್ ಪಾತ್ರದ ಬಗ್ಗೆ ತನಿಖೆ ನಡೆಯುತ್ತಿದ್ದು 3-4 ದಿನಗಳಿಂದ ನಾಪತ್ತೆಯಾಗಿರೋ ಗನ್ ಮ್ಯಾನ್ ಶ್ರೀನಿವಾಸ್ ಯಲಹಂಕದ ಸಿಂಗನಾಯಕನಹಳ್ಳಿ ಬಳಿ ಇರುವ ನಿವಾಸ ಇವರದ್ದಾಗಿದ್ದು 1.5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ರು. ತಮಿಳುನಾಡಿನಿಂದ ಬಂದಿರುವ ಗನ್ ಮ್ಯಾನ್ ಶ್ರೀನಿವಾಸ್ ಎಷ್ಟೊಂದು ಅಧಿಕ ವೆಚ್ಚದ ಮನೆಯನ್ನ ನಿರ್ಮಾಣ ಮಾಡಿದ್ದು ಹೇಗೆ ಎಂದು ತನಿಖೆ ನಡೆಸುತ್ತಿದ್ದಾರೆ. ಯಲಹಂಕದ ಸಿಂಗನಾಯಕನಹಳ್ಳಿ ಬಳಿ ಇರುವ ಇವರ ನಿವಾಸ 3-4 ದಿನಗಳಿಂದ ನಾಪತ್ತೆಯಾಗಿದ್ದಾರಂತೆ ಗನ್ ಮ್ಯಾನ್ ಶ್ರೀನಿವಾಸ್. ಮುನಿರತ್ನ ಅವರ ಗನ್ ಮ್ಯಾನ್ ಆದ ಶ್ರೀನಿವಾಸ್ಗಾಗಿ ಎಸ್ಐಟಿ ತಲಾಶ್ ನಡೆಸಿದೆ. ಅತ್ಯಾಚಾರ ಪ್ರಕರಣದ ಹಿನ್ನೆಲೆ 11 ಕಡೆಗಳಲ್ಲಿ ಎಸ್ಐಟಿ ಟೀಮ್ ವಿಚಾರಣೆ ನಡೆಸಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದೆ ಎಸ್ಐಟಿ ಟೀಮ್. ಸಂತ್ರಸ್ತೆಯನ್ನ ಬೈಕ್ನಲ್ಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದ ಗನ್ ಮ್ಯಾನ್ ಶ್ರೀನಿವಾಸ್ ಈಗ ಕಾಣೆಯಾಗಿದ್ದಾರೆ. 3-4 ದಿನಗಳಿಂದ ನಾಪತ್ತೆಯಾಗಿರೋ ಗನ್ ಮ್ಯಾನ್ ಯಲಹಂಕದ ಸಿಂಗನಾಯಕನಹಳ್ಳಿ ಬಳಿ ಇರುವ ನಿವಾಸ ಇವರದ್ದಾಗಿದೆ. ತಮಿಳುನಾಡಿನಿಂದ ಬಂದಿರುವ ಇವರು ಬರೋಬ್ಬರಿ 1.5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ರು.